ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಗೀತಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದು ವಿಧಾನದಲ್ಲಿ ವರಮಹಾಲಕ್ಷ್ಮಿ ಅಮ್ಮನವರಿಗೆ ಸರಳವಾಗಿ ಸುಂದರವಾಗಿ ಯಾವ ರೀತಿ ಸೀರೆ ಉಡಿಸೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಮೊದಲು ಸಾರಿನ ಈ ರೀತಿ ಕಂಪ್ಲೀಟಾಗಿ ಓಪನ್ ಮಾಡ್ಕೊಳ್ಳಿ. ಅದಾದಮೇಲೆ ಸಾರಿನ ಪೂರ್ತಿಯಾಗಿ ಡಬಲ್ ಫೋಲ್ಡನ್ನು ಮಾಡ್ಕೊಳ್ಳಿ. ಒಂದು ಕಡೆ ಚಿಕ್ಕ ಬಾರ್ಡ್ರು, ಒಂದು ಕಡೆ ಡಬಲ್ ಬಾರ್ಡ್ರು ಸಾರಿನ ನೀವು ಡ್ರೇಪ್ ಮಾಡ್ತಿದ್ದೀರಾ ಅಂತಂದಾಗ ಈ ಒಂದು ಪ್ಯಾಟರ್ನಲ್ಲಿ ನೀವು ಸಾರಿನ ಆರಾಮಾಗಿ ಸುಂದರವಾಗಿ ಡ್ರೇಪ್ ಮಾಡಬಹುದು. ಫಸ್ಟು ಈ ರೀತಿ ಡಬಲ್ ಫೋಲ್ಡನ್ನು ಮಾಡಿಕೊಂಡು ಎಡ್ಜಲ್ಲಿ ಹಾಗೆ 1.5 ಮೊಳ ಆದಷ್ಟು ಬಿಟ್ಕೊಂಡ್ಬಿಟ್ಟು ಮಧ್ಯದಲ್ಲಿ ನಾನು ಈ ರೀತಿ ಪಿನ್ಗಳಿಂದ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಈ ರೀತಿ ಮಾಡ್ತಾ ಇದ್ದೀನಿ ಅಂತಂದರೆ, ಸಾರಿನ ನಾವು ಪ್ರೀಪ್ಲೇಟ್ ಮಾಡ್ಕೋಬೇಕಾದ್ರೆ ಕೆಳಗಡೆ ಪಾರ್ಟು ಆ ಕಡೆ ಈ ಕಡೆ ಜರುಗ್ತಾ ಇರುತ್ತೆ, ನಮಗೆ ಪ್ರೀಪ್ಲೇಟ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ಈ ರೀತಿ ಪಿನ್ನಿಂಗನ್ನು ಮಾಡ್ಕೊಳ್ಳೋದ್ರಿಂದ ನಮ್ಮದು ಪ್ಲೀಟ್ಗಳನ್ನು ಆರಾಮಾಗಿ ಮಾಡ್ಕೋಬಹುದು. ಡ್ರೇಪ್ ಮಾಡಿದಾಗನೂ ಕೂಡ ಅಷ್ಟೇ, ಒಂದು ಪಾರ್ಟ್ ಮೇಲೆ ಒಂದು ಪಾರ್ಟ್ ಕೆಳಗೆ ಈ ರೀತಿ ಕಾಣಿಸೋದಿಲ್ಲ, ಫಿನಿಶಿಂಗು ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈ ರೀತಿ ಹಾಕ್ಕೊಂಡಾದಮೇಲೆ ಒಂದು 2 ಮಾರು ಆಗುವಷ್ಟು ಸಾರಿ ನಾನು ಹಾಗೇನ ಬಿಟ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಸೀರೆಯ ಒಳಪದರು ಏನಿದೆ ನೋಡಿ, ಅಲ್ಲಿಂದ ಈ ರೀತಿ ಪ್ಲೀಟ್ಸ್ಗಳನ್ನು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೆಂಟರ್ ಪ್ಲೀಟ್ಸ್ಗಳನ್ನು ಮಾಡ್ಕೊಳ್ತಾ ಇದ್ದೀನಿ. 4ರಿಂದ 5 ಇಂಚು ವಿಡ್ತಷ್ಟು ಇರುವಷ್ಟು ನಾನು ಮಾತ್ರ ಸೆಂಟರ್ ಪ್ಲೀಟ್ಸ್ಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಂಡಾಗ ಮಾತ್ರ ನಮಗೆ ಇಲ್ಲಿ ಜಾಸ್ತಿ ಪ್ಲೀಟ್ಗಳು ಕುತ್ಕೊಳ್ಳುತ್ತೆ ನೋಡಿ. ಇಲ್ಲಿ ಸಿಲ್ಕ್ ಸೀರೆ ಆಗಿರೋದ್ರಿಂದ ಸೀರೆ ಆರಾಮಾಗಿ ನಾವು ಡ್ರೇಪ್ ಮಾಡ್ಕೋಬೋದು. ಸೀರೆ ಸ್ವಲ್ಪ ರಫ್ ಇದ್ದಾಗ ನಿಮಗೆ ಈ ರೀತಿ ಪ್ಲೇಟ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ನೀವು ಮಧ್ಯದಲ್ಲಿ ಬೇಕಾದರೆ ಒಂದು ಸಲ ಪ್ಲೇಟನ್ನು ಮಾಡಿ ಇಟ್ಕೊಳ್ಳಿ, ಅಥವಾ ಹಬ್ಬ ಮುಂದಿದೆ ಇನ್ನೂ ಪ್ರಾಕ್ಟೀಸ್ ಬೇಕಾದರೂ ಮಾಡ್ಬೋದು. ಮಾಡ್ಕೊಂಡಿರುವಂತಹ ಅಷ್ಟು ಪ್ಲೇಟ್ಸ್ಗಳನ್ನು ನಾನು ಅರೇಂಜ್ ಮಾಡ್ಕೊಂಡ್ಬಿಟ್ಟು ಆ ಕಡೆ ಈ ಕಡೆ ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಮಧ್ಯದಲ್ಲಿನೂ ಅಷ್ಟೇ ಪ್ಲೇಟ್ಸ್ಗಳು ಮಿಸ್ ಆಗಿರುತ್ತೆ, ಜರುಗಿರುತ್ತೆ, ಅಲ್ಲಿನೂ ಕೂಡ ಈ ರೀತಿ ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡಿಕೊಂಡು ಮತ್ತೆ ನಮಗೂ ಎಲ್ಲಿವರೆಗೂ ಸೆಂಟರ್ ಪ್ಲೇಟ್ಸ್ಗಳು ಬೇಕಾಗುತ್ತೋ ಅಲ್ಲಿವರೆಗೂ ಕೂಡ ನಾನು ಈ ರೀತಿಯಾಗಿ ಪ್ಲೇಟ್ಸ್ಗಳನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ ಅಷ್ಟು ಪ್ಲೇಟ್ಸ್ಗಳನ್ನು ಮಾಡ್ಕೊಂಡಾದಮೇಲೆ ಮತ್ತೆ 2 ಕಡೆ ಬಾರ್ಡ್ರಿಗೆ ಹೆಡ್ಜಿಗೆ ಬರೋ ಹಾಗೆ ಅವನ್ನೆಲ್ಲನೂ ರೀಅರೇಂಜ್ ಮಾಡ್ಕೊಂಡ್ಬಿಟ್ಟು ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಇವಾಗ ಸೆಂಟರ್ ಪ್ಲೇಟ್ಸ್ ರೆಡಿ ಆಯಿತು. ನಾವು ಈಗ ಸೆರಗನ್ನು ರೆಡಿ ಮಾಡ್ಕೊಳ್ಳೋಣ. ಸೆರಗನ್ನು ನೋಡಿ ನಾನು ಡಬಲ್ ಫೋಲ್ಡ್ ಮಾಡ್ಕೊಂಡಿಲ್ಲ, ಯಾಕಂದರೆ ನಮಗಿಲ್ಲಿ ಡಬಲ್ ಫೋಲ್ಡ್ ಮಾಡ್ಕೊಂಡಾಗ ಪ್ಲೇಟ್ಸ್ಗಳು ತುಂಬ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಸಿಂಗಲ್ ಲೇಯರಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಸೆರಗನ್ನು ರೆಡಿ ಮಾಡ್ಕೊಳ್ಳಿ. ಪ್ಲೀಟ್ಸ್ಗಳು ಜಾಸ್ತಿ ಆದಷ್ಟು ಡ್ರೇಪ್ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ ಅಂತ ಮಾಡ್ಕೊಂಡಿರುವಂತಹ ಪ್ಲೇಟ್ಸ್ಗಳನ್ನು ಈ ರೀತಿಯಾಗಿ ಜೋಡಿಸ್ಕೊಂಡ್ಬಿಟ್ಟು ಅಲ್ಲಿ ಒಂದು ಸೇಫ್ಟಿ ಪಿನ್ನಿಂದ ಈ ರೀತಿ ಸೆಕ್ಯೂರ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ನನ್ನ ಚಾನಲ್ನಲ್ಲಿ ಸುಮಾರು ವರ್ಷಗಳಿಂದ ವರಮಹಾಲಕ್ಷ್ಮಿ ಸ್ಯಾರಿ ಡ್ರೇಪಿಂಗ್ ವಿಡಿಯೋಗಳನ್ನು ಸರಳವಾಗಿ ಸುಂದರವಾಗಿ ತೋರಿಸ್ಕೊಡ್ತಾ ಬಂದಿದ್ದೀನಿ. ಸುಮಾರು ಜನ ತುಂಬಾ ಇಷ್ಟಪಟ್ಟು ಲೈಕ್ಸ್ ಮಾಡಿದ್ದೀರಾ. ನಿಮಗೇನಾದರೂ ಆ ಥರದ ವಿಡಿಯೋಗಳು ಬೇಕು ಅನ್ನೋದಾದರೆ ನನ್ನ ಚಾನಲ್ಗೆ ಒಂದ್ಸಲ ವಿಸಿಟ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಸಿಟ್ ಮಾಡಿ. ನಿಮಗೆ ನಾನು ಅಪ್ಲೋಡ್ ಮಾಡಿರುವಂತಹ ಎಲ್ಲ ವಿಡಿಯೋಗಳು ಸಿಗುತ್ತೆ ನೋಡಿ. ಇವಾಗ ಸೆರಗು ಕೂಡ ರೆಡಿ ಆಯಿತು, ಈ ಕಡೆ ಸೆಂಟರ್ ಪ್ಲೇಟ್ಸ್ ಕೂಡ ರೆಡಿ ಆಯಿತು. ಇವನ್ನು ಈ ರೀತಿ ಜೋಡಿಸ್ಕೊಂಡ್ಬಿಟ್ಟು ನಾವು 1 ಡೇ ಬಿಫೋರ್ ಆಗಿ ಪ್ಲೇಟನ್ನು ಕೂಡ ಮಾಡಿ ಇಟ್ಕೋಬಹುದು. ಪ್ಲೇಟ್ ಯಾವ ರೀತಿ ಮಾಡೋದು ಅಂತ ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ ನೋಡಿ. ಇವಾಗ ಸಾರಿ ರೆಡಿ ಆಗಿದೆ, ಯಾವ ರೀತಿ ಡ್ರೇಪ್ ಮಾಡೋದು ಅಂತ ನೋಡೋಣ ನೋಡಿ. ಈ ಕಡೆ ಒಂದು ಪೀಠನ ಇಟ್ಕೊಳ್ತಾ ಇದ್ದೀನಿ. ಇದ್ರ ಮೇಲ್ಗಡೆ ನಾನು ಅಮ್ಮನವ್ರನ್ನ ಕೂರಿಸೋಕ್ಕೆ ಒಂದು ಚಿಕ್ಕ ಮಣೆ ಇಟ್ಕೊಂಡ್ಬಿಟ್ಟು ಇದ್ರ ಮೇಲ್ಗಡೆ ಅರಿಶಿನ ಕುಂಕುಮ ಹಾಕಿಬಿಟ್ಟು ಅದ್ರ ಮೇಲ್ಗಡೆ ಒಂದು ತಟ್ಟೆನಲ್ಲಿ ಅಕ್ಕಿ ಹಾಕ್ಕೊಂಡು ಈ ರೀತಿ ಇಟ್ಕೊಳ್ತಾ ಇದ್ದೀನಿ. ಈ ಒಂದು ಬಿಂದಿಗೆ ಇಟ್ಕೊಂಡಿದ್ದೀನಿ. ಈ ಬಿಂದಿಗೆಗೆ ನಾನಿಲ್ಲಿ ಅರ್ಧಕ್ಕೆ ಬರುವಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ. ನಂತರ ಸಾರಿನ ಫಸ್ಟು ಸೆರಗನ್ನು ಈ ರೀತಿ ಹಿಂದೆಯಿಂದ ತೊಗೊಂಡ್ಬಿಟ್ಟು ಸೀರೆನ ಈ ರೀತಿಯಾಗಿ ತೊಗೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಹೈಟ್ ಬೇಕು ನೋಡೋ ಮೊದಲು ಹೈಟನ್ನು ಚೆಕ್ ಮಾಡ್ಕೊಳ್ಳಿ. ಹೈಟು ಚೆಕ್ ಮಾಡ್ಕೊಂಡಾದಮೇಲೆ ಕರೆಕ್ಟಾಗಿ ಇಟ್ಕೊಂಡ್ಬಿಟ್ಟು ಹಾಕಿರುವಂತಹ ಬಟ್ಟೆ ಕ್ಲಿಪ್ಗಳನ್ನೆಲ್ಲ ಓಪನ್ ಮಾಡಿಕೊಂಡು ಸೀರೆನ ಈ ರೀತಿ ನಿಧಾನವಾಗಿ ಜರುಗಿಸ್ಕೊಳ್ಳಿ ಆಯಿತಾ. ಪ್ಲೀಟ್ಸ್ಗಳು ವಿಡ್ತ್ ಏನಿದೆ ನೋಡಿ ಸೇಮ್ ಬರಬೇಕು. ಒಂದು ಜಾಸ್ತಿ ಅಗಲ ಇರೋದು, ಒಂದು ಚಿಕ್ಕದಾಗಿ ಮೇಲ್ಮೇಲೆ ಬಂದಿರೋದು ಆ ರೀತಿ ಆಗಬಾರ್ದು. ಅವನ್ನೆಲ್ಲವನ್ನು ನೀವು ಕರೆಕ್ಟಾಗಿ ಜೋಡಿಸ್ಕೊಂಡ್ಬಿಟ್ಟು ಈ ರೀತಿಯಾಗಿ ಬಿಂದಿಗೆ ಒಳಗಡೆ ಉಳಿದ ಪಾರ್ಟನ್ನು ಟಕಿನ್ ಮಾಡ್ಕೊಳ್ಳಿ. ನಿಮಗೆ ಹೈಟ್ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡ್ಬಿಟ್ಟು ಈ ರೀತಿ ಉಳಿದ ಪಾರ್ಟನ್ನು ಸೀರೆ ಒಳಗಡೆ ಬಿಂದಿಗೆ ಒಳಗಡೆ ಸೇರಿಸ್ಕೊಳ್ಳಿ. ಬಿಂದಿಗೆಯಲ್ಲಿ ನಾವು ಅಕ್ಕಿ ಹಾಕ್ಕೊಂಡಿರೋದ್ರಿಂದ ಅದು ಒದ್ದೆ ಆಗುತ್ತೆ ಅನ್ನೋದು ಇರೋದಿಲ್ಲ. ಈ ರೀತಿ ಜೋಡಿಸ್ಕೊಂಡ್ಬಿಟ್ಟು ಪ್ಲೇಟ್ಸ್ಗಳನ್ನು ನಿಧಾನವಾಗಿ ಕರೆಕ್ಟಾಗಿ ಜೋಡಿಸ್ಕೊಳ್ತಾ ಬನ್ನಿ. ಈ ಕಡೆ ಸ್ವಲ್ಪ ಈ ರೀತಿ ಪ್ಲೇಟ್ಸ್ಗಳನ್ನು ಹಿಂದಕ್ಕೆ ಈ ರೀತಿ ರ್ಯಾಂಡಮ್ ಆಗಿ ಜರುಗಿಸ್ಕೊಳ್ಳಿ. ಜರುಗಿಸ್ಕೊಂಡಾದ್ಮೇಲೆ ಒಂದೊಂದಾಗಿ ಸೇಮ್ ವಿಡ್ತಲ್ಲಿ ಬರೋ ಹಾಗೆ ಅವುಗಳನ್ನು ರೀಅರೇಂಜ್ ಮಾಡ್ಕೊಳ್ಳಿ ನೋಡಿ. ಈ ರೀತಿಯಾಗಿಲ್ಲಿ ನಾನು ಕೆಳಗಿನ ಪಾರ್ಟನ್ನು ಜೋಡಿಸ್ಕೊಂಡಿದ್ದೀನಿ. ತುಂಬಾ ಸುಲಭವಾದಂತಹ ಒಂದು ಮೆಥಡ್ ಇದು. ಇದ್ರ ಮೇಲ್ಗಡೆ ನಾನು ಒಂದು ತಂಬಿಗೆನ ಇಡ್ತಾ ಇದ್ದೀನಿ. ಇದಕ್ಕೆ ನಾನು ಒಂದು ಕೋಲನ್ನು ಕಟ್ಕೊಂಡಿದ್ದೀನಿ ನೋಡಿ. ಈ ರೀತಿಯಾಗಿ ಈ ಒಂದು
ಕೋಲ್ಗೆ ನಾವು ಸೆರಗನ್ನು ಡ್ರೇಪ್ ಮಾಡ್ಕೋಬೇಕಾಗತ್ತೆ. ರೆಡಿ ಇಟ್ಕೊಂಡಿರುವಂತಹ ಸೆರಗನ್ನು ಹಿಂದ್ಗಡೆಯಿಂದ ತೊಗೊಂಡ್ಬಿಟ್ಟು ಫಸ್ಟು ಈ ರೀತಿ ಅಮ್ನವರ ಎಡಗಡೆ ಬರೋ ರೀತಿಯಾಗಿ ಹಾಕ್ಕೊಳ್ಳಿ. ಅದಾದ ನಂತರ ಅದೇ ಸೆರಗನ್ನು ತೊಗೊಂಡ್ಬಿಟ್ಟು ಮತ್ತೆ ಅದು ಈ ರೀತಿ ಬಲಗಡೆ ಬರೋ ರೀತಿಯಾಗಿ ಈ ರೀತಿ ನಾನಿಲ್ಲಿ ಡ್ರೇಪನ್ನು ಮಾಡ್ತಾ ಇದ್ದೀನಿ. ಸುಮಾರು ವಿಧಾನದಲ್ಲಿ ನಾವು ಸೆರಗನ್ನು ಡ್ರೇಪ್ ಮಾಡಬಹುದು. ನಾನಿಲ್ಲಿ ಈ ಒಂದು ಪ್ಯಾಟರ್ನಲ್ಲಿ ಇವತ್ತು ಡ್ರೇಪನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಹಾಕ್ಕೊಂಡ್ಬಿಟ್ಟು ಸೆರಗನ್ನು ಅಲ್ಲಿ ಹಾಕಿರುವಂತಹ ಪಿನ್ಗಳನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಎರಡೂ ಕಡೆಯೂ ಕೂಡ ತಂಬಿಗೆ ಮೇಲೆ ಪೂರ್ತಿ ಕಂಪ್ಲೀಟಾಗಿ ಪ್ಲೀಟ್ಸ್ಗಳು ಅರೇಂಜ್ ಆಗಬೇಕು. ಆ ರೀತಿಯಾಗಿ ಇವನ್ನೆಲ್ಲವನ್ನು ಜೋಡಿಸ್ಕೊಳ್ಳಿ. ಹಾಗೆ ಹಾಕ್ಕೊಂಡ್ರೂ ನಡೆಯುತ್ತೆ, ಬಟ್ ಸ್ಟೆಪ್ ಬೈ ಸ್ಟೆಪ್ ಪ್ಲೇಟ್ಸ್ಗಳನ್ನು ಜೋಡಿಸ್ಕೊಂಡಾಗ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿಯಾಗಿ ನಾನು ಜೋಡಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಹಿಂದುಗಡೆಯಿಂದ ಮುಂದೆ ಸ್ವಲ್ಪ ಜೋತ್ ಬೀಳ್ತಾ ಇರುತ್ತೆ, ಅದನ್ನೆಲ್ಲ ಹಿಂದ್ಗಡೆ ಟೈಟಾಗಿ ಜಕೊಂಡ್ಬಿಟ್ಟು ಒಂದು ಪಿನ್ನನ್ನು ಹಾಕ್ಕೊಳ್ಳಿ. ಇವಾಗ ಇದಕ್ಕೆ ಅಮ್ಮನವ್ರಿಗೆ ಡಾಬನ್ನು ಹಾಕ್ಕೊಂಡ್ಬಿಟ್ಟು ಇನ್ನೂ ಸ್ವಲ್ಪ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮಲ್ಲಿರೋ ಒಡವೆಗಳಿಂದ ಅಮ್ಮನವ್ರಿಗೆ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿಯಾಗಿ ಅಮ್ಮನವ್ರಿಗೆ ಅಲಂಕಾರನ ಮಾಡ್ಕೋಬಹುದು. ನೋಡಿ, ಈ ರೀತಿಯಾಗಿ ನಾನಿಲ್ಲಿ ಡೆಕೋರೇಷನ್ಗೆ ಅಂತ ಆರ್ಟಿಫಿಷಿಯಲ್ ಫ್ಲವರ್ಸನ್ನು ಬಳಸಿದ್ದೀನಿ. ನೀವು ಹಬ್ಬದಲ್ಲಿ ಒರಿಜಿನಲ್ ಡೆಕೋರೇಷನ್ನೇ ಬಳಸಬೇಕಾಗತ್ತೆ, ಒರಿಜಿನಲ್ ಫ್ಲವರ್ಸ್ಗಳನ್ನೇ ಬಳಸಬೇಕಾಗತ್ತೆ. ನೋಡಿ, ಈ ಒಂದು ಪ್ಯಾಟರ್ನಲ್ಲಿ ಇವತ್ತು ಸ್ಯಾರಿನ ಹೇಗೆ ಡ್ರೇಪ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.